ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಹತ್ರ ಒಂದು ಬ್ಲೂಟೂತ್ ಸ್ಪೀಕರ್ ಬಂದಿದೆ. ಇದು ಏನಾಗಿದೆ ಅಂದರೆ, ಇದು ಚಾರ್ಜಿಂಗ್ ಆಗ್ತಾಯಿಲ್ಲ ಅಂತ ಏನೋ ಇಶ್ಯೂ ಇದೆ. ಇದು ಬ್ರ್ಯಾಂಡ್ ಬಂದು ಜೆಬ್ರಾನಿಕ್ ಬ್ರ್ಯಾಂಡ್ ಇದೆ. ನೋಡಿ, ಫ್ರಂಟು ಫ್ಯಾಬ್ರಿಕ್ ಬಟ್ಟೆ ಇದೆ. ಇವಾಗ ಬ್ಯಾಕ್ ಸೈಡ್ ನೋಡೋಣ. ಬ್ಯಾಕ್ ಸೈಡ್ ಏನಾಗಿದೆ ಅಂದರೆ, ನೋಡಿ, ಇದು ಚಾರ್ಜಿಂಗ್ ಸೆಕ್ಷನ್ನು ಮತ್ತು ಆ್ಯಕ್ಸು, ಮೆಮೊರಿ ಕಾರ್ಡು, USB ಇದಿದೆ. ಇವಾಗ ಇದನ್ನ ಮೇಲ್ಗಡೆ ಫಂಕ್ಷನ್ ಬಟನ್ ಇದೆ. ಇದನ್ನ ಓಪನ್ ಮಾಡ್ಕೊಳ್ಳೋಣ. ಇದನ್ನ ಹಿಂಗೆ ಓಪನ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ಕಾಣಿಸುತ್ತೆ. ಇದನ್ನ ನಾವು ಸ್ಕ್ರೂವಲ್ಲಿ ಓಪನ್ ಮಾಡ್ಕೊಳ್ಳೋಣ. ಸ್ಕ್ರೂ ಇದೆ. ಸೈಡ್ಗೆ ಇಟ್ಕೊಂಡು ಇವಾಗ ಇದನ್ನ ನೋಡಿ, ಇದನ್ನ ಹಿಡ್ಕೊಂಡು ದಾರ ಹಿಡ್ಕೊಂಡು ಎಳೆದ್ರೆ ಇದು ಮೇಲೆ ಓಪನ್ ಆಗಿಬಿಡುತ್ತೆ. ಇವಾಗ ನೋಡಿ, ಡೈರೆಕ್ಟಾಗಿ ಒಳಗೆ ಬೋರ್ಡ್ ಇದೆ. ಬೋರ್ಡು ನಾವು ಫಸ್ಟ್ ಇದನ್ನ ಚೆಕ್ ಮಾಡೋಣ, ಏನು ಪ್ರಾಬ್ಲಮ್ ಆಗಿದೆ ಅಂತ. ಚಾರ್ಜಿಂಗ್ ಪಿನ್ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಚಾರ್ಜರ್ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಕನೆಕ್ಟ್ ಮಾಡಿದ್ರೆ ಇಲ್ಲಿ ರೆಡ್ ಲೈಟ್ ಬರಬೇಕು. ನೋಡಿ, ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಯಾವುದು ಚಾರ್ಜಿಂಗ್ ಆಗ್ತಾರೋ ಇಲ್ಲಿ ಲೈಟ್ ಬರುತ್ತೆ. ಈ ಗ್ಯಾಪಲ್ಲಿ ಚಾರ್ಜಿಂಗ್ ಆಗೋ ಮೂಮೆಂಟು ಏನೋ ಕಾಣಿಸ್ತಾ ಇಲ್ಲ. ಇದು ಮೋಸ್ಟ್ಲಿ ಪಿನ್ನು ಹೋಗಿರ್ಬೋದು. ನೋಡಿ, ಇದು ಚಾರ್ಜಿಂಗು ಇದು ಚೆನ್ನಾಗಿದೆ. ಓಕೆನಾ? ಇಲ್ಲಿ ನೋಡಿ, ಮೀಟ್ರ್ ಇಟ್ಟಿದ್ದೀನಿ. ಇಲ್ಲಿ ಚೆಕ್ ಮಾಡ್ತೀನಿ. ನೋಡಿ, ಇಲ್ಲಿ ವೋಲ್ಟೇಜ್ ಬರ್ತಾಯಿದೆ. ನೋಡಿ, ನೋಡಿ, ವೋಲ್ಟೇಜ್ ಬರ್ತಾಯಿದೆ. ಇದು ಪಿನ್ನು ಚೆನ್ನಾಗಿದೆ. ಪಿನ್ ಏನೂ ಹೋಗಿಲ್ಲ. ಎಲಿಮೀಟ್ರಲ್ಲಿ ಹಾಕಿ ಚೆಕ್ ಮಾಡ್ತೀನಿ, ನೋಡೋಣ ಆನ್ ಆಗುತ್ತಾ ಅಂತ. Zebronics for life. Bluetooth mode. ಆನ್ ಆಗಿದ್ದೆ. ಸಿಸ್ಟಮ್ ಏನೋ ವರ್ಕಿಂಗ್ ಆಯಿತು. ಬ್ಯಾಟ್ರಿ ಹಾಕಿದ್ರೆ ವರ್ಕ್ ಆಗುತ್ತೆ. ಮೋಸ್ಟ್ಲಿ ಇದು ಕಂಪ್ಲೀಟ್ ಡೆಡ್ ಆಗಿರ್ಬೋದು. ಇವಾಗ ಏನು ಮಾಡಬೇಕು ಅಂದರೆ, ನಾವು ಈ ಚಾರ್ಜಿಂಗ್ ಪಿನ್ ಪಿನ್ ಹಾಳಾದರೆ ಇಲ್ಲಿ ಗಂಟ ಬರೋಲ್ಲ. ಚಾರ್ಜಿಂಗ್ ಬೋರ್ಡೇ ಹೋಗಿದೆ ಇದು. ಇವಾಗ ನಾನು ಇದಕ್ಕೆ ಸಪ್ರೇಟಾಗಿ ಚಾರ್ಜಿಂಗ್ ಸೆಕ್ಷನ್ ಹಾಕ್ಬೇಕು, ಚಾರ್ಜಿಂಗ್ ಬೋರ್ಡ್ ಹಾಕಬೇಕು. ನನ್ನ ಹತ್ರ ಚಾರ್ಜಿಂಗ್ ಬೋರ್ಡ್ ಇದೆ. ಓಕೆನಾ? ನನ್ನ ಹತ್ರ ನೋಡಿ, ಈ ಥರ ಚಾರ್ಜಿಂಗ್ ಮಾಡೆಲ್ ಇದೆ. ಈ ಚಾರ್ಜಿಂಗ್ ಮಾಡೆಲ್ನ ಇವಾಗ ಇನ್ಸ್ಟಾಲ್ ಮಾಡಬೇಕು. ಇದಕ್ಕೆ ಇನ್ಸ್ಟಾಲ್ ಮಾಡಿ ನೋಡಿ, ಇವಾಗ ಇದಕ್ಕೆ ಚಾರ್ಜಿಂಗ್ ಸೆಕ್ಷನ್ ಹೋಗಿದೆ. ಚಾರ್ಜಿಂಗ್ ಇದು ಚೆನ್ನಾಗಿದೆ. ಇವಾಗ ಈ ಬೋರ್ಡ್ ಹಾಕ್ಬೇಕು ನಾವು. ಓಕೆನಾ? ಚಾರ್ಜಿಂಗ್ ಸೆಕ್ಷನ್ ಹೋಗಿರೋದ್ರಿಂದ ನಾವು ಅದು ಇದರಲ್ಲಿ ಏನಿರುತ್ತೆ ಅಂದರೆ, ಬ್ಯಾಟ್ರಿ ಪ್ರೊಟೆಕ್ಷನ್ ಇರುತ್ತೆ, ಶಾರ್ಟ್ ಕರೆಂಟ್ ಪ್ರೊಟೆಕ್ಷನ್ ಇರುತ್ತೆ, ಎಲ್ಲ ಇರುತ್ತೆ. ಅದರಿಂದ ನಾವು ಇದನ್ನ ಇನ್ಸ್ಟಾಲ್ ಮಾಡೋಣ. ಈಗ ನಾವು ಇಲ್ಲಿಂದನೇ ಪವರು ತೊಗೊಳ್ಬೋದು. ಅದಕ್ಕೆ ಇದನ್ನ ಡಿಸ್ಕನೆಕ್ಟ್ ಮಾಡಿ ನಾವು ಇದನ್ನ ಡೈರೆಕ್ಟಾಗಿ ಹಾಕಿ ಇದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡ್ಬೋದು. ಇವಾಗ ನಾನು ಅದೇ ರೀತಿ ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ಇವಾಗ ಇದಕ್ಕೆ ಫಸ್ಟು ನಾನು ಜಾಗ ನೋಡಿದೆ, ಜಾಗ ಎಲ್ಲಾಗುತ್ತೆ ಅಂತ. ಯಾಕೆಂದರೆ ಇದ್ರ ಒಳಗೆ ತೆಗಿಯೋದಕ್ಕೆ ಸ್ವಲ್ಪ ಇದಾಗುತ್ತೆ, ಡಿಫಿಕಲ್ಟ್ ಆಗುತ್ತೆ. ನೋಡಿ, ಇದು ಬೋರ್ಡ್ ಇಲ್ಲಿ ಕೂತ್ಕೊಂಡ್ರೆ ನಾವು ಈ ಮಾಡ್ಯೂಲ್ನ ಎಲ್ಲಿ ಇಡ್ಬೋದು ಅಂತ ಅಂದರೆ, ನೋಡಿ, ಮಾಡ್ಯೂಲ್ನ ಇಲ್ಲಿ ಫಿಕ್ಸ್ ಮಾಡ್ಬೋದು. ಹೋಗುತ್ತೆ ಕರೆಕ್ಟಾಗಿ. ನೋಡಿ, ಇಲ್ಲಿ ಪ್ರಾಪರಾಗಿ ಬೋರ್ಡ್ ಏನಿದೆ ಅದೇ ಸೈಜ್ಗೆ ಕೂತ್ಕೊಳ್ಳುತ್ತೆ. ಸ್ವಲ್ಪ ಮ್ಯಾನೇಜ್ ಮಾಡಿದ್ರೆ ವೈರ್ನೆಲ್ಲ ಇಲ್ಲೇ ಕೂತ್ಕೊಳ್ಳುತ್ತೆ. ಇವಾಗ ಇಲ್ಲೇ ನೋಡಿ, ಇದಕ್ಕಿಂತ ಇನ್ನೂ ಒಳಗೆ ಕೂತ್ಕೊಳ್ಳುತ್ತೆ ಪ್ರಾಪರಾಗಿ. ಈಚೆನು ಬರೋಲ್ಲ. ನೋಡಿ, ಈಚೆನು ಬರೋಲ್ಲ, ಒಳಗೆ ಕೂತ್ಕೊಳ್ಳುತ್ತೆ. ಇದನ್ನ ಇಲ್ಲೇ ಫಿಕ್ಸ್ ಮಾಡೋಣ ಮಾಡ್ಯೂಲ್ನ. ಇವಾಗ ಹೇಗೆ ಕನೆಕ್ಷನ್ ಮಾಡಬೇಕಂದ್ರೆ, ಈ ಬ್ಯಾಟ್ರಿ ವೈರ್ನ ಫಸ್ಟು ನಾವು ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಈ ಬೋರ್ಡಿಂದ ಡಿಸ್ಕನೆಕ್ಟ್ ಮಾಡ್ಕೊಂಡು ನಾವು ಫಸ್ಟ್ ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು ಬ್ಯಾಟ್ರಿ ವೈರು.
ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಬ್ಯಾಟ್ರಿ ಮೈನಸ್ಸು ಪ್ಲಸ್ ಆಯಿತು. ನೋಡಿ ಇವಾಗ ನೆಗೆಟಿವ್ನ ಕನೆಕ್ಟ್ ಮಾಡ್ಕೊಳ್ತೀನಿ ಚಾರ್ಜಿಂಗ್ ಮಾಡ್ಯೂಲ್ಗೆ. ಇದು ಔಟ್ಪುಟ್ಟು ನಾನು ಇವಾಗ ಕನೆಕ್ಟ್ ಮಾಡ್ತಾ ಇರೋದು. ನೋಡಿ ಇದು ಪಾಸಿಟಿವು ಇವಾಗ ಕನೆಕ್ಟ್ ಮಾಡ್ತಾ ಇರೋದು. ನೋಡಿ ಕನೆಕ್ಟ್ ಆಯಿತು. ಇದು ಬ್ಯಾಟ್ರಿದು ಮಧ್ಯದಲ್ಲಿರೋದು. ಇದು ಇವಾಗ ಇದರಿಂದ ನಾನು ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಚಾರ್ಜಿಂಗ್ ಹಾಕಿ ಚೆಕ್ ಮಾಡೋಣ ಆನ್ ಆಗುತ್ತೋ ಇಲ್ಲೋ ಅಂತ. ನೋಡಿ ಚಾರ್ಜಿಂಗ್ ಮಾಡ್ಯೂಲ್ ಆನ್ ಆಗಿದೆ, ರೆಡ್ ಕಲರ್ ಲೈಟ್ ಬರ್ತಿದೆಯಾ, ಆನ್ ಆಗಿದೆ. ಇವಾಗ ಇದನ್ನ ಬ್ಲೂಟೂತನ್ನು ಆನ್ ಮಾಡಿ ಚೆಕ್ ಮಾಡೋಣ. Zebronics for life. Bluetooth mode. ನೋಡಿ ಆನ್ ಆಗ್ತಾ ಇದೆ, ಬ್ಲೂಟೂತ್ ಮೋಡ್ ಅಂತ ಎಲ್ಲ ಬಂತು. ಇವಾಗ ನಾವು ಇದನ್ನ ಈ ಪಿನ್ನಲ್ಲಿ ಕನೆಕ್ಷನ್ ಕೊಡಲ್ಲ. ನಾನು ಇದರಲ್ಲಿ ಕರೆಂಟ್ಲಿ ಏನು ಪಿನ್ ಇದೆ ತೋರಿಸ್ತೀನಿ ರೀ. ಇದರಲ್ಲಿ ಏನು ಪಿನ್ ಇದೆ ಇದರಿಂದನೇ ಚಾರ್ಜಿಂಗ್ ಆಗಬೇಕು ಅದು ಮಾಡ್ಯೂಲ್ ಆ ಥರ. ನೋಡಿ ಇವಾಗ ಇದಕ್ಕೆ ಈ ಬೋರ್ಡಿಂದ ಮೇನ್ ಬೋರ್ಡಿಂದ ನಾನು ಪವರು ಈ ಚಾರ್ಜಿಂಗ್ ಪಿನ್ ಇದೆಯಲ್ಲ ಇದರಿಂದ ಪವರ್ ಔಟ್ಪುಟ್ ತೊಗೊಂಡು ನಾನು ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಪವರ್ ತೊಗೊಂಡಿದ್ದೀನಿ, ಇದು ನೆಗೆಟಿವ್ ಇದು ಪಾಸಿಟಿವ್. ನೋಡಿ ಇವಾಗ ನಾನು ನೆಗೆಟಿವ್ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಇದು ಮೇನ್ ಬೋರ್ಡಿಂದ ಬಂದಿರೋ ಕನೆಕ್ಷನ್ ಇದು. ಇವಾಗ ಪಾಸಿಟಿವ್ ಕನೆಕ್ಟ್ ಮಾಡ್ಕೋಬೇಕು. ಪಾಸಿಟಿವ್ನು ನಾನು ಲೆಡ್ ಹಾಕ್ಕೊಂಡು ಇವಾಗ ಪಾಸಿಟಿವ್ ಕನೆಕ್ಷನ್ನು ತೊಗೊಳ್ತೀನಿ ಇಲ್ಲಿಗೆ. ನೋಡಿ ಪಾಸಿಟಿವ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಿಚ್ ಆನ್ ಮಾಡಿ ಚೆಕ್ ಮಾಡೋಕೊಳ್ಳೋಣ ಈ ಚಾರ್ಜಿಂಗ್ ಮಾಡ್ಯೂಲ್ಗೆ ಪವರ್ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಆನ್ ಮಾಡಿದ್ದೀನಿ, ಬರ್ತಾ ಇದೆ. ಇವಾಗ ಆನ್ ಮಾಡ್ಕೊಳ್ಳೋಣ. ಬ್ಲೂಟೂತ್ನ ಒಂದು ಸತಿ ಚೆಕ್ ಮಾಡೋಣ ಆಡಿಯೋ ಬರುತ್ತಾ ಇಲ್ಲ ಅಂತ. ಓಕೆ, ಏನಕ್ಕೆ ಬರ್ತಾಯಿಲ್ಲ ಅಂದರೆ ನಾನು ಇನ್ನೂ ಪವರ್ ಕನೆಕ್ಷನ್ ಕೊಟ್ಟಿಲ್ಲ, ಇದರಿಂದ ಇದಕ್ಕೆ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಿಲ್ಲ. ಇದರಿಂದ ಇದಕ್ಕೆ ಇನ್ಪುಟ್ ಕೊಟ್ಟಿದ್ದೀನಿ ಚಾರ್ಜಿಂಗ್ ಮಾಡ್ಯೂಲ್ಗೆ. ಚಾರ್ಜಿಂಗ್ ಮಾಡ್ಯೂಲ್ಗೆ ಬ್ಯಾಟ್ರಿ ಚಾರ್ಜ್ ಆಗ್ತಿದೆ ಈಗ, ಬಟ್ ಇದರಿಂದ ಔಟ್ಪುಟ್ಟು ನಾನು ಇದಕ್ಕಿನ್ನೂ ಕೊಟ್ಟಿಲ್ಲ. ಯಾಕೆಂದರೆ ಅವಾಗೆ ನಾನು ಡಿಸ್ಕನೆಕ್ಟ್ ಮಾಡಿದೆ. ನೋಡಿ ಇಲ್ಲಿದೆ ಡಿಸ್ಕನೆಕ್ಟ್ ಮಾಡಿದ್ದು ವೈರು. ಇವಾಗ ಇದನ್ನ ಕನೆಕ್ಟ್ ಮಾಡ್ಕೊಬಿಡೋಣ. ನೋಡಿ ಕನೆಕ್ಟ್ ಆಯಿತು. ಇವಾಗ ನಾನು ಡೈರೆಕ್ಟಾಗಿ ಫಸ್ಟ್ ಬ್ಲೂಟೂತ್ ಆನ್ ಮಾಡ್ತೀನಿ, ನೋಡೋಣ ಆನ್ ಆಗುತ್ತೆ. Zebronics for life. ನೋಡಿ Bluetooth mode. ಆನ್ ಆಯಿತು. ಇವಾಗ ನಾನು ಚಾರ್ಜಿಂಗ್ ಆನ್ ಮಾಡ್ತೀನಿ. ನೋಡಿ ಚಾರ್ಜಿಂಗ್ ಆಗ್ತಾಯಿದೆ. ಇದರಲ್ಲಿ 2 ಲೈಟ್ ಬರುತ್ತೆ. ಫುಲ್ ಚಾರ್ಜ್ ಆದಮೇಲೆ ಗ್ರೀನ್ ಬರುತ್ತೆ, ಚಾರ್ಜ್ ಆಗಬೇಕಾದ್ರೆ ರೆಡ್ ಬರ್ತಾಯಿದೆ. ಫುಲ್ ಚಾರ್ಜ್ ಆದಮೇಲೆ ಗ್ರೀನ್ ಇಲ್ಲಾಂದರೆ ಬ್ಲೂ ಬರುತ್ತೆ. ಇಲ್ಲಿ ಇನ್ನೊಂದು ಇಂಡಿಕೇಟ್ರ್ ಇದೆ. ಇವಾಗ ಇದನ್ನ ಫಿಕ್ಸ್ ಮಾಡ್ಕೊಳ್ಬೇಕು ಒಳಕ್ಕೆ. ಇವಾಗ ಇದನ್ನ ಹಿಂಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಡಿಸ್ಕನೆಕ್ಟ್ ಮಾಡಿ ಕೇಬಲ್ನ. ಇವಾಗ ಇದನ್ನ ಆಫ್ ಮಾಡಿ ಈಗ ಈ ಮಾಡ್ಯೂಲ್ನ ಒಳಗೆ ಫಿಕ್ಸ್ ಮಾಡ್ಕೋಬೇಕು. ನೋಡಿ ಇದು ಪ್ರಾಪರಾಗಿ ಅರೇಂಜ್ ಮಾಡಿದ್ದೀನಿ. ಇವಾಗ ಇದನ್ನ ಮೇಲ್ಗಡೆ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ನಾವು ಕ್ಲೀನಾಗೆ ನೋಡಿಕೊಂಡು ಫಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಫಿಕ್ಸ್ ಆಗುತ್ತೆ. ಮತ್ತು ಈ ಬಟ್ಟೆ ಎಲ್ಲ ಇದೆಯಲ್ಲ ಇದೊಂದು ದೊಡ್ಡ ತಲೆನೋವು. ಕ್ಲಾತು ಬಿಚ್ಕೊಳ್ಳುತ್ತೆ ಇದು ಸೈಡಲ್ಲಿ. ಕ್ಲಾತ್ನ ಹಿಂಗಿಟ್ಟು ಇನ್ನು ಕುಂಡ್ರಿಸ್ಬೇಕು. ಇವಾಗ ಸ್ಕ್ರೂ ಹಾಕ್ಕೊಳ್ತೀನಿ. ಫಸ್ಟ್ ಸ್ಕ್ರೂ ಹಾಕ್ಕೊಳ್ಳೋಕೆ ಮುಂಚೆ ಚಾರ್ಜಿಂಗ್ ಹಾಕಿ ಚೆಕ್ ಮಾಡ್ತೀನಿ ಲೈಟ್ ಬರ್ತಾಯಿದೆಯಾ ಇಲ್ಲ ಅಂತ. ನೋಡಿ ಅಲ್ಲಿ ಬೋರ್ಡ್ ಒಳಗಡೆ ಇದೆಯಲ್ಲ ಮೇಯ್ನ್ ಅದು ಚಾರ್ಜ್ ಆಗ್ತಾಯಿದೆ. ಮತ್ತು ಇಲ್ಲೂ ತೋರಿಸ್ತಾ ಇದೆ. ಫುಲ್ ಚಾರ್ಜ್ ಆದಮೇಲೆ ಅದು ಏನು ಲೈಟು ಗ್ರೀನ್ ಆಗುತ್ತೆ. ಇವಾಗ ಇದನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಸ್ಕ್ರೂನು ಹಾಕಿದ್ದೀನಿ. ಈಗ ಮೇಲ್ಗಡೆ ಇದೊಂದು ಕವರ್ ಬರುತ್ತೆ. ಈ ಕವರ್ನ ಕ್ಲೀನಾಗಿ ಹಿಂಗೆ ಫಿಕ್ಸ್ ಮಾಡಿದ್ರೆ ಆಯಿತು. ಇದಿಲ್ಲಿ ಗ್ಯಾಪ್ ಇರುತ್ತೆ, ಗ್ಯಾಪಲ್ಲಿ ಕುತ್ಕೊಳ್ಳುತ್ತೆ ಪ್ರಾಪರಾಗಿ. ಇವಾಗ ಆನ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ. Zebronics for life. Bluetooth mode. ನೋಡಿ ಆನ್ ಆಗ್ತಾಯಿದೆ. ಇಲ್ಲಿ ಒಂದು ಸತಿ ಚಾರ್ಜಿಂಗ್ ಹಾಕಿ ಚೆಕ್ ಮಾಡಿಬಿಡೋಣ. ನೋಡಿ ಚಾರ್ಜಿಂಗ್ ಆಗ್ತಾಯಿದೆ. ನೋಡಿ ಇದ್ರ ಒಳಗೂ ಒಂದು ಇರಿ ಆಫ್ ಮಾಡಿ ತೋರಿಸ್ತೀನಿ.
Power off. ನೋಡಿ ಇದ್ರ ಒಳಗೆ ಇಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದೆಯಾ, ಇದು ರೆಡ್ ಇದ್ದರೆ ಚಾರ್ಜ್ ಆಗ್ತಾಯಿದೆ ಅಂತ, ಫುಲ್ಲು ಗ್ರೀನ್ ಆದರೆ ಕಂಪ್ಲೀಟ್ ಚಾರ್ಜ್ ಆಗಿದೆ ಅಂತ ಇಲ್ಲೂ ಕಾಣಿಸ್ತಾ ಇದೆ ನಮಗೆ. ಹೆಂಗೋ ಈಸಿ ಇದೆ, ಇದು ಸುಮ್ಮನೆ ಇಂಡಿಕೇಟ್ ಮಾಡೋದಕ್ಕೋಸ್ಕರ ಅಷ್ಟೇ. ನೋಡಿ ಕಂಪ್ಲೀಟಾಗಿ ವರ್ಕ್ ಆಗ್ತಿದೆ, ಎಲ್ಲ ಬ್ಯಾಟ್ರಿ ಇರೋದು ಬೋರ್ಡೇ ರೆಡಿ ಆಯ್ತು ಈಗ ನೋಡಿ. Zebronics for life. Bluetooth mode. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು.